ನೋಡಿ, ಮೊದಲನೇ ಆಯ್ಕೆಯಾದಂಥ ಸದಸ್ಯರು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಡೆಲ್ಲಿಗೆಲ್ಲ ಹೋಗಿ ಬಂದಿರುವಂಥ ಸುದ್ದಿ ರಾಜ್ಯದಲ್ಲಿ ಪ್ರಸಾರ ಆಗಿದೆ. ಈಗ ಮತ್ತೆ ಎರಡನೇ ಸರಿ ತಾವೆಲ್ಲರೂ ಸೇರಿ ಡಿನ್ನರ್ ಪಾರ್ಟಿ ಮಾಡಿ ನಮಗೊಂದು ಅವಕಾಶ ಕೊಡಬೇಕಂತ 40 ಜನ ಸೇರಿದಂತೇಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದ್ದೀನಿ. ಸಹಜವಾಗಿ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯಾರೂ ಬೇಡ ಅನ್ನೋಕ್ಕಾಗೋದಿಲ್ಲ. ಈಗ 2ನೇ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, 4ನೇ ಟೈಮ್ ಗೆದ್ದವರು ಸಹಜವಾಗಿ 2.5 ವರ್ಷ ಆದಮೇಲೆ ನಮಗೊಂದು ಅವಕಾಶ ಕೊಡಿ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾರೇ ಮಿನಿಸ್ಟ್ರುಗಳಿಲ್ಲ, ಒಬ್ಬೊಬ್ಬರೇ ಗೆದ್ದಿರೋದು. ಅಂಥ ಕಡೆ ನಮಗೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ. ಅವ್ರ ಹಕ್ಕುಗಳಿಗೆ ಕೇಳಲಿಕ್ಕೆ ಯಾವುದೇ ನಮಗೆ ತೊಂದರೆ ಇಲ್ಲ. ಅವ್ರ ಹಕ್ಕು ಕೇಳಿದ್ದಾರೆ, ಮನ್ನಣೆ ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು ಅಥವಾ ನಮ್ಮ ಕೇಂದ್ರ ನಾಯಕರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಅವ್ರೇನು ಕೇಳಿದಾರೆ ಹಾಗೆ ನಾವು ಸಹ ಪ್ರಬಲವಾಗಿ ಸುಮಾರು 30 ಜನ ಮೊನ್ನೆ ಹೋಗಿ ನಾವು 3 ಸರಿ ಮೇಲ್ಪಟ್ಟವ್ರು ಏನು ಗೆದ್ದಿದ್ದೀವಿ, ನಮಗೆ ಈ ಸರಿ ಅವಕಾಶ ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳು ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಏನೋ 20 ಜನರು ನಾವು ಇದು ಮಾಡ್ತೀವಿ ಅಂತ ಮಾತನ್ನು ಸಹ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಈಗ ನೋಡೋಣ, ನಾವು ಸಹ ನಮ್ಮ ಹಕ್ಕುಗಳನ್ನು ಮನ್ನಣೆ ಮಾಡಿದ್ದೀವಿ. ಇದು ಸಹಜವಾಗಿ ಕೇಳೋಂಥದ್ದು. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಒಂದು ಅವಕಾಶ ಕೊಡಿ ಅಂತ ಕೇಳೋದು ಎಲ್ಲರೂ ಕೇಳ್ತಾರೆ, ನಾವು ಕೇಳಿದ್ದೀವಿ. ಅದೇನು ತಪ್ಪಿಲ್ಲ ಅನಿಸ್ತದೆ ನನಗೆ. ಆದಷ್ಟು ಬೇಗ ಮುಕ್ತಾಯ ಮಾಡದೆ ಹೋದರೆ ಇದು ಗೊಂದಲ ಸೃಷ್ಟಿ ಆಗ್ತಾನೆ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, ಹೀಗೆ ಗೊಂದಲಗಳ ಸೃಷ್ಟಿಯಾಗೋ ಬದಲು ಆದಷ್ಟು ಬೇಗ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ, ಈಗ ಏನೋ ಚುನಾವಣೆ ಬಂದುಬಿಡ್ತು ಅದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆ ಬಂದಿರೋದ್ರಿಂದ, ಬೈ ಎಲೆಕ್ಷನ್ ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಅದು ಯಾವುದು ಬೇಡಪ್ಪ, ಅದಾದ ನಂತರ ನಾವು ಕ್ರಮ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಡ ಇದೆ, ಮಾಡಲೇಬೇಕು ಅಂತ ಹೇಳ್ತೀವಿ. ಮಾಡದೆ ಹೋದರೆ ನಮ್ಮ ಹೋರಾಟ ಇದ್ದೇ ಇದೆ. ಬಜೆಟ್ ಆದಮೇಲೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚುನಾವಣೆ ಇದೆಲ್ಲ, ಬೈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಖಂಡಿತ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರಾದ್ರು ಮಾಡಿ ಅಂತ. ಮತ್ತೆ ಇದೇ ಥರ ಮುಂದೆ ಹೋಗ್ಬಿಟ್ರೆ 3 ವರ್ಷ ಆಗ್ಬಿಡ್ತದೆ ಅವರಿಗೆ. ಆಮೇಲೆ ಇರೋ 2 ವರ್ಷ ಬರುತ್ತೆ, ಅದು ಇದಾಗೋದಿಲ್ಲ. ಹಾಗಾಗಿ ನಮ್ಮೆಲ್ಲರೂ ಒತ್ತಾಯ ಇದೆ ಅಂದರೆ ಕೊಡುವಂತೆ. ಭಾಳಷ್ಟು ಜನ ನಮ್ಮ ಜೊತೆಗೆ ಏನು 30 ಜನ ಸೇರಿದವರು ಮಂತ್ರಿಗಳು ನಾವು ಆಗ್ಬೇಕಂತ ಏನು ಹೇಳಿಲ್ಲ. ನಾವು ನಮಗಿಂತ ಹೆಚ್ಚಾಗಿ ಯಾರಿಗಾರು ಕೊಡಿ, ಮತ್ತೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡಿ. ಸೀನಿಯರ್ ಬಿಟ್ಟುಬಿಡಿ, ಸೀನಿಯರ್ 7-8 ಜನ ಏನಿದ್ದಾರೆ ಅವ್ರನ್ನ ಬಿಟ್ಟುಬಿಡಿ. ಅವ್ರು ಬಿಟ್ಟು ಬಾಕಿಯವರಿಗೆಲ್ಲ ನೀವು ಕೊಡಬೇಕು, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಸಹಜವಾಗಿ ಇದೇ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮೊದಲನೇ ಆಯ್ಕೆಯಾದಂಥ ಸದಸ್ಯರು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಡೆಲ್ಲಿಗೆಲ್ಲ ಹೋಗಿ ಬಂದಿರುವಂಥ ಸುದ್ದಿ ರಾಜ್ಯದಲ್ಲಿ ಪ್ರಸಾರ ಆಗಿದೆ. ಈಗ ಮತ್ತೆ ಎರಡನೇ ಸರಿ ತಾವೆಲ್ಲರೂ ಸೇರಿ ಡಿನ್ನರ್ ಪಾರ್ಟಿ ಮಾಡಿ ನಮಗೊಂದು ಅವಕಾಶ ಕೊಡಬೇಕಂತ 40 ಜನ ಸೇರಿದಂತೇಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದ್ದೀನಿ. ಸಹಜವಾಗಿ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯಾರೂ ಬೇಡ ಅನ್ನೋಕ್ಕಾಗೋದಿಲ್ಲ. ಈಗ 2ನೇ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, 4ನೇ ಟೈಮ್ ಗೆದ್ದವರು ಸಹಜವಾಗಿ 2.5 ವರ್ಷ ಆದಮೇಲೆ ನಮಗೊಂದು ಅವಕಾಶ ಕೊಡಿ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾರೇ ಮಿನಿಸ್ಟ್ರುಗಳಿಲ್ಲ, ಒಬ್ಬೊಬ್ಬರೇ ಗೆದ್ದಿರೋದು. ಅಂಥ ಕಡೆ ನಮಗೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ. ಅವ್ರ ಹಕ್ಕುಗಳಿಗೆ ಕೇಳಲಿಕ್ಕೆ ಯಾವುದೇ ನಮಗೆ ತೊಂದರೆ ಇಲ್ಲ. ಅವ್ರ ಹಕ್ಕು ಕೇಳಿದ್ದಾರೆ, ಮನ್ನಣೆ ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು ಅಥವಾ ನಮ್ಮ ಕೇಂದ್ರ ನಾಯಕರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಅವ್ರೇನು ಕೇಳಿದಾರೆ ಹಾಗೆ ನಾವು ಸಹ ಪ್ರಬಲವಾಗಿ ಸುಮಾರು 30 ಜನ ಮೊನ್ನೆ ಹೋಗಿ ನಾವು 3 ಸರಿ ಮೇಲ್ಪಟ್ಟವ್ರು ಏನು ಗೆದ್ದಿದ್ದೀವಿ, ನಮಗೆ ಈ ಸರಿ ಅವಕಾಶ ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳು ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಏನೋ 20 ಜನರು ನಾವು ಇದು ಮಾಡ್ತೀವಿ ಅಂತ ಮಾತನ್ನು ಸಹ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಈಗ ನೋಡೋಣ, ನಾವು ಸಹ ನಮ್ಮ ಹಕ್ಕುಗಳನ್ನು ಮನ್ನಣೆ ಮಾಡಿದ್ದೀವಿ. ಇದು ಸಹಜವಾಗಿ ಕೇಳೋಂಥದ್ದು. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಒಂದು ಅವಕಾಶ ಕೊಡಿ ಅಂತ ಕೇಳೋದು ಎಲ್ಲರೂ ಕೇಳ್ತಾರೆ, ನಾವು ಕೇಳಿದ್ದೀವಿ. ಅದೇನು ತಪ್ಪಿಲ್ಲ ಅನಿಸ್ತದೆ ನನಗೆ. ಆದಷ್ಟು ಬೇಗ ಮುಕ್ತಾಯ ಮಾಡದೆ ಹೋದರೆ ಇದು ಗೊಂದಲ ಸೃಷ್ಟಿ ಆಗ್ತಾನೆ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, ಹೀಗೆ ಗೊಂದಲಗಳ ಸೃಷ್ಟಿಯಾಗೋ ಬದಲು ಆದಷ್ಟು ಬೇಗ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ, ಈಗ ಏನೋ ಚುನಾವಣೆ ಬಂದುಬಿಡ್ತು ಅದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆ ಬಂದಿರೋದ್ರಿಂದ, ಬೈ ಎಲೆಕ್ಷನ್ ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಅದು ಯಾವುದು ಬೇಡಪ್ಪ, ಅದಾದ ನಂತರ ನಾವು ಕ್ರಮ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಡ ಇದೆ, ಮಾಡಲೇಬೇಕು ಅಂತ ಹೇಳ್ತೀವಿ. ಮಾಡದೆ ಹೋದರೆ ನಮ್ಮ ಹೋರಾಟ ಇದ್ದೇ ಇದೆ. ಬಜೆಟ್ ಆದಮೇಲೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚುನಾವಣೆ ಇದೆಲ್ಲ, ಬೈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಖಂಡಿತ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರಾದ್ರು ಮಾಡಿ ಅಂತ. ಮತ್ತೆ ಇದೇ ಥರ ಮುಂದೆ ಹೋಗ್ಬಿಟ್ರೆ 3 ವರ್ಷ ಆಗ್ಬಿಡ್ತದೆ ಅವರಿಗೆ. ಆಮೇಲೆ ಇರೋ 2 ವರ್ಷ ಬರುತ್ತೆ, ಅದು ಇದಾಗೋದಿಲ್ಲ. ಹಾಗಾಗಿ ನಮ್ಮೆಲ್ಲರೂ ಒತ್ತಾಯ ಇದೆ
ಅಂದರೆ ಕೊಡುವಂತೆ. ಭಾಳಷ್ಟು ಜನ ನಮ್ಮ ಜೊತೆಗೆ ಏನು 30 ಜನ ಸೇರಿದವರು ಮಂತ್ರಿಗಳು ನಾವು ಆಗ್ಬೇಕಂತ ಏನು ಹೇಳಿಲ್ಲ. ನಾವು ನಮ್ಮಕ್ಕಿಂತ ಹೆಚ್ಚಾಗಿ ಯಾರಿಗಾರು ಕೊಡಿ, ಮತ್ತೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡಿ. ಸೀನಿಯರ್ ಬಿಟ್ಟುಬಿಡಿ, ಸೀನಿಯರ್ 7-8 ಜನ ಏನಿದ್ದಾರೆ ಅವ್ರನ್ನ ಬಿಟ್ಟುಬಿಡಿ. ಅವ್ರು ಬಿಟ್ಟು ಬಾಕಿಯವರಿಗೆಲ್ಲ ನೀವು ಕೊಡಬೇಕು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಸಹಜವಾಗಿ ಇದೇ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮೊದಲನೇ ಆಯ್ಕೆಯಾದಂಥ ಸದಸ್ಯರು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಡೆಲ್ಲಿಗೆಲ್ಲ ಹೋಗಿ ಬಂದಿರುವಂಥ ಸುದ್ದಿ ರಾಜ್ಯದಲ್ಲಿ ಪ್ರಸಾರ ಆಗಿದೆ. ಈಗ ಮತ್ತೆ 2ನೇ ಸರಿ ತಾವೆಲ್ಲರೂ ಸೇರಿ ಡಿನ್ನರ್ ಪಾರ್ಟಿ ಮಾಡಿ ನಮಗೊಂದು ಅವಕಾಶ ಕೊಡಬೇಕಂತ 40 ಜನ ಸೇರಿದಂತೇಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದ್ದೀನಿ. ಸಹಜವಾಗಿ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯಾರೂ ಬೇಡ ಅನ್ನೋಕ್ಕಾಗೋದಿಲ್ಲ. ಈಗ 2ನೇ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, 4ನೇ ಟೈಮ್ ಗೆದ್ದವರು ಸಹಜವಾಗಿ 2.5 ವರ್ಷ ಆದಮೇಲೆ ನಮಗೊಂದು ಅವಕಾಶ ಕೊಡಿ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಂಗಳೂರಲ್ಲಿ ಮತ್ತು ಈ ಕೊಡಗು ಜಿಲ್ಲೆಯಲ್ಲಿ ಯಾರೇ ಮಿನಿಸ್ಟ್ರುಗಳಿಲ್ಲ, ಒಬ್ಬೊಬ್ಬರೇ ಗೆದ್ದಿರೋದು. ಅಂಥ ಕಡೆ ನಮಗೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ. ಅವ್ರ ಹಕ್ಕುಗಳಿಗೆ ಕೇಳಲಿಕ್ಕೆ ಯಾವುದೇ ನಮಗೆ ತೊಂದರೆ ಇಲ್ಲ. ಅವ್ರ ಹಕ್ಕು ಕೇಳಿದ್ದಾರೆ, ಮನ್ನಣೆ ಮಾಡಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, DCM ಅವರು ಅಥವಾ ನಮ್ಮ ಕೇಂದ್ರ ನಾಯಕರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದರೂ ಅವ್ರೇನು ಕೇಳಿದಾರೆ ಹಾಗೆ ನಾವು ಸಹ ಪ್ರಬಲವಾಗಿ ಸುಮಾರು 30 ಜನ ಮೊನ್ನೆ ಹೋಗಿ ನಾವು 3 ಸರಿ ಮೇಲ್ಪಟ್ಟವ್ರು ಏನು ಗೆದ್ದಿದ್ದೀವಿ, ನಮಗೆ ಈ ಸರಿ ಅವಕಾಶ ಕೊಡಬೇಕಂತೇಳಿ ಮುಖ್ಯಮಂತ್ರಿಗಳು ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಏನೋ 20 ಜನರು ನಾವು ಇದು ಮಾಡ್ತೀವಿ ಅಂತ ಮಾತನ್ನು ಸಹ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಈಗ ನೋಡೋಣ, ನಾವು ಸಹ ನಮ್ಮ ಹಕ್ಕುಗಳನ್ನು ಮನ್ನಣೆ ಮಾಡಿದ್ದೀವಿ. ಇದು ಸಹಜವಾಗಿ ಕೇಳೋಂಥದ್ದು. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಒಂದು ಅವಕಾಶ ಕೊಡಿ ಅಂತ ಕೇಳೋದು ಎಲ್ಲರೂ ಕೇಳ್ತಾರೆ, ನಾವು ಕೇಳಿದ್ದೀವಿ. ಅದೇನು ತಪ್ಪಿಲ್ಲ ಅನಿಸ್ತದೆ ನನಗೆ. ಆದಷ್ಟು ಬೇಗ ಮುಕ್ತಾಯ ಮಾಡದೆ ಹೋದರೆ ಇದು ಗೊಂದಲ ಸೃಷ್ಟಿ ಆಗ್ತಾನೆ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, ಹೀಗೆ ಗೊಂದಲಗಳ ಸೃಷ್ಟಿಯಾಗೋ ಬದಲು ಆದಷ್ಟು ಬೇಗ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ, ಈಗ ಏನೋ ಚುನಾವಣೆ ಬಂದುಬಿಡ್ತು ಅದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆ ಬಂದಿರೋದ್ರಿಂದ, ಬೈ ಎಲೆಕ್ಷನ್ ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಅದು ಯಾವುದು ಬೇಡಪ್ಪ, ಅದಾದ ನಂತರ ನಾವು ಕ್ರಮ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಡ ಇದೆ, ಮಾಡಲೇಬೇಕು ಅಂತ ಹೇಳ್ತೀವಿ. ಮಾಡದೆ ಹೋದರೆ ನಮ್ಮ ಹೋರಾಟ ಇದ್ದೇ ಇದೆ. ಬಜೆಟ್ ಆದಮೇಲೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚುನಾವಣೆ ಇದೆಯಲ್ಲ, ಬೈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಖಂಡಿತ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಮಾಡಿ ಅಂತ ಮತ್ತೆ ಇದೇ ಥರ ಮುಂದೆ ಹೋಗ್ಬಿಟ್ರೆ 3 ವರ್ಷ ಆಗ್ಬಿಡ್ತದೆ ಅವರಿಗೆ. ಆಮೇಲೆ ಇರೋ 2 ವರ್ಷ ಬರುತ್ತೆ, ಅದು ಇದಾಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಒತ್ತಾಯ ಇದೆ ಅಂದರೆ ಕೊಡುವಂತೆ. ಭಾಳಷ್ಟು ಜನ ನಮ್ಮ ಜೊತೆಗೆ ಏನು 30 ಜನ ಸೇರಿದವರು ಮಂತ್ರಿಗಳು ನಾವು ಆಗ್ಬೇಕಂತ ಏನು ಹೇಳಿಲ್ಲ. ನಾವು ನಮ್ಮಕ್ಕಿಂತ ಹೆಚ್ಚಾಗಿ ಯಾರಿಗಾರು ಕೊಡಿ, ಮತ್ತೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡಿ. ಸೀನಿಯರ್ ಬಿಟ್ಟುಬಿಡಿ, ಸೀನಿಯರ್ 7-8 ಜನ ಏನಿದ್ದಾರೆ ಅವ್ರನ್ನ ಬಿಟ್ಟುಬಿಡಿ. ಅವ್ರು ಬಿಟ್ಟು ಬಾಕಿಯವರಿಗೆಲ್ಲ ನೀವು ಕೊಡಬೇಕು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಸಹಜವಾಗಿ ಇದೇ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.